ಇವತ್ತು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ 14 ಲೋಕಸಭೆಗಳಲ್ಲಿ ಚುನಾವಣೆ ಆಗ್ತಾಯಿದೆ. ಜನಗಳಲ್ಲಿ ಉತ್ಸಾಹವನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ಯಾವಂತ ಮತದಾರರು ಬಂದು ಮತವನ್ನು ಹಾಕಲ್ಲ ಅನ್ನುವಂಥ ಭಾವನೆಗಳಿರ್ತಾಯಿತ್ತು. ಆದರೆ ಬಹಳ ಸಂತೋಷ ಆಗುವಂಥದ್ದು ಅಂತಂದರೆ ವಿದ್ಯಾವಂತ ಮತದಾರರು, ಅದರಲ್ಲೂ ವಯಸ್ಸಾದಂಥವರು, ಯುವಕರು ಎಲ್ಲರ ಉದ್ದೇಶ ಇರುವಂಥದ್ದು ದೇಶಕ್ಕೋಸ್ಕರವಾಗಿ ನಾವು ವೋಟ್ ಮಾಡ್ತಾಯಿದ್ದೀವಿ ಅನ್ನುವಂಥ ಸಂತೋಷದಿಂದ ಬಂದು ವೋಟ್ ಮಾಡ್ತಾ ಇರೋದನ್ನು ನೋಡಿದ್ರೆ ಸಹಜವಾಗಿ ಭಾರತಕ್ಕೆ ಭವಿಷ್ಯ ಇದೆ. ಈ ದೇಶ ಮತ್ತೆ ನಮ್ಮ ಆಸೆಯ ಪ್ರಕಾರದಲ್ಲಿ 2047ರಲ್ಲಿ ಭಾರತದ ಸ್ವತಂತ್ರದ 100ನೇ ವರ್ಷದಲ್ಲಿ ವಿಶ್ವಕ್ಕೆ ಮೋದಿಯವರ ನೇತೃತ್ವದಲ್ಲಿ ದೇಶ ವಿಶ್ವದ 1ನೇ ಸ್ಥಾನಕ್ಕೆ ವಿಶ್ವಗುರು ಆಗುತ್ತೆ ಅನ್ನುವಂಥ ನಂಬಿಕೆ ಏನಿದೆ, ಆ ವಿಶ್ವಾಸ ಏನಿದೆ, ಅದನ್ನು ಇವತ್ತು ಎಲ್ಲ ಬೂತ್ಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಹಜ. ನಾನು 4 ಲೋಕಸಭೆಗಳು, ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ 4 ಲೋಕಸಭೆಗಳ ಒಂದು ಕ್ಲಸ್ಟರ್ನ ಜವಾಬ್ದಾರಿಯನ್ನು ಕೇಂದ್ರದವರು ಕೊಟ್ಟಿದ್ದರು. ಅದರ ಪ್ರಕಾರದಲ್ಲಿ ನಾನು ಕೆಲಸವನ್ನು ಮಾಡಿದೆ. ಒಂದು ಯದುವೀರವರ ಬಗ್ಗೆ ಒಬ್ಬ ಯುವಕ ಇದ್ದಾರೆ, ಉತ್ಸಾಹಿ ಇದ್ದಾರೆ, ಒಬ್ಬ ಎಕನಾಮಿಸ್ಟ್ ಆಗಿರುವಂಥದ್ದು, ಒಬ್ಬ ರಾಜರಾದರೂ ಕೂಡ ಅರಮನೆಯಿಂದ ಹೊರಗೆ ಬಂದು ಜನಸಾಮಾನ್ಯರ ಮಧ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನುವಂಥ ಒಂದು ವಿಶ್ವಾಸ ಎಲ್ಲರಲ್ಲೂ ಮೂಡಿದೆ. ಅದರ ಜೊತೆಯಲ್ಲಿ ಅರಮನೆ, ಅದು ಯದುವಂಶ ಕರ್ನಾಟಕಕ್ಕೆ ಕೊಟ್ಟಿರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ಹೋದ ಕಡೆ ಎಲ್ಲ ನೆನಪು ಮಾಡ್ಕೋತಾರೆ. ಇಲ್ಲಿ ವಿದ್ಯಾವಂತರು, ಅವಿದ್ಯಾವಂತರು ಅನ್ನುವಂಥ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಇರುವಂಥದ್ದು ನಾವು ಕಂಡ್ವಿ. ಮೋದಿಯವರ ನಾಯಕತ್ವವನ್ನು ಬಲಪಡಿಸಲಿಕ್ಕೆ ಇಂಥ ಒಬ್ಬ ಯುವಕನಿಗೆ ಕೊಟ್ಟರೆ ಮುಂದಿನ ಒಂದು 30-35 ವರ್ಷಗಳ ಕಾಲಕ್ಕೆ ಒಬ್ಬ ನಾಯಕರಾಗಿ ಬೆಳೀತಾರೆ ಎನ್ನುವಂಥ ಒಂದು ವಿಶ್ವಾಸ ಜನಗಳಲ್ಲಿ ಬಂದಿರೋದಂತ ಕಂಡ್ವಿ. ಹಾಗಾಗಿ ಇವತ್ತು ಕೊಡಗು ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನಮಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಟಾರ್ಗೆಟ್ ಇರೋದು ಅಷ್ಟೇ 370 ಅಂದರೆ ನಮ್ಮೆಲ್ಲರಿಗೂ ಕೂಡ ಒಂದು ಮ್ಯಾಜಿಕ್ ನಂಬರ್ ಅದು. ಕಾರಣ ನಮ್ಮ ರಾಜಕೀಯ ಪ್ರಾರಂಭ ಆಗಿದ್ದೆ ಅಲ್ಲಿಂದ. 1993ರಲ್ಲಿ ನನ್ನ ಪಾರ್ಟಿಗೆ ಬಂದಾಗ ಮೊದಲನೇ ಹೋರಾಟ ನಮಗೆ ನಡೆದಿದ್ದು ಅಂತಂದರೆ ಕಾಶ್ಮೀರದ ಲಾಲ್ ಚೌಕ್ನಲ್ಲಿ ಬಾವುಟವನ್ನು ಹಾರಿಸ್ಲಿಕ್ಕೆ ಹೋದ್ವಿ. ಆಗ ಶಾಂತಕುಮಾರ್ ಅವರು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಟೀಮಲ್ಲಿ ನಾನಿದ್ದೆ. ನಮ್ಮ ಟೀಮಲ್ಲಿದ್ದಾಗಲೇ ನಮ್ಮ ಮೇಲೆ ಗುಂಡನ್ನು ಹಾರಿಸಿದ್ರು. ತಕ್ಷಣದಲ್ಲೇ ನಮ್ಮನ್ನು ಕರ್ಕೊಂಡೋಗಿ 3 ದಿನಗಳ ಕಾಲ ಒಂದು ಸ್ಥಳದಲ್ಲಿ ಹೊರಗಡೆ ಬಿಡಲಿದ್ದೇನೆ ನಮ್ಮನ್ನು ಅಲ್ಲೇ ಇಟ್ಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಕೂಡ ಆಗಿತ್ತು. ಈ ಒಂದು 370 ನಂಬರ್ ಏನಿದೆ, ನಮ್ಮ ಕ್ಷೇತ್ರದಲ್ಲೂ ಯೋಚನೆ ಮಾಡಿದ್ದೇವೆ. ಯದುವೀರವರು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ 370,000 ಮತಗಳಲ್ಲಿ, ಅಂದರೆ 3,70,000ಕ್ಕಿಂತಲೂ ಹೆಚ್ಚು ಮತಗಳಲ್ಲಿ ಗೆಲ್ಲಬೇಕನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಂಬಿಕೆ ಇದೆ, ಅಷ್ಟು ಲೀಡನ್ನು ಈ ಬಾರಿ ನಾವು ತೆಗೆದುಕೋತೇವೆ ಅನ್ನುವಂಥ ನಂಬಿಕೆ ನಮಗಿದೆ. ಹತಾಶರಾದಂಥ ಕಾಂಗ್ರೆಸ್ನವರು ನಿನ್ನೆ ರಾತ್ರಿ ಬಹಳಷ್ಟು ಕಡೆ ಹಣವನ್ನು ಹಂಚುವಂಥ ಕೆಲಸಗಳನ್ನು ಕೂಡ ಮಾಡಿರೋದು ನಮಗೆ ವರದಿ ಆಯಿತು. ತಕ್ಷಣವೇ ನಾವು ಚುನಾವಣಾ ಆಯೋಗಕ್ಕೆ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅಂದರೆ ನಿನ್ನೆನೇ ಅವರಿಗೆ ಹತಾಶವಾದಂಥ ಒಂದು ಮನೋಭಾವ ಮೂಡಿರುವಂಥ ದೃಷ್ಟಿಯಿಂದ ಬೇರೆ ಅನ್ಯ ಮಾರ್ಗಗಳಲ್ಲಿ ಏನಾದ್ರು ಹೋಗ್ಬೋದಾ ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇವತ್ತು ಯಾವ ಮತದಾರರು ಭಾರತದ ಬಗ್ಗೆ ಇಷ್ಟವನ್ನು ಪಡ್ತಾರೆ ಅಂಥವರೆಲ್ಲರೂ ಕೂಡ ಬಂದು ಬೆಳಗ್ಗೆನೇ ಮತದಾನವನ್ನು ಮಾಡ್ತಾಯಿದ್ದಾರೆ. ನಮಗೆ ನಂಬಿಕೆ ವಿಶ್ವಾಸ ಇದೆ. 4 ಲೋಕಸಭೆಗಳಲ್ಲೂ ಕೂಡ ಈ ಕ್ಲಸ್ಟರಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನುವಂಥ ನಂಬಿಕೆ ನಮಗಿದೆ.